ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಈ ಶುಭಾವಸರದಲ್ಲಿ ಸುಕೃತಿ ಅನ್ನುವ ಸಾಹಿತ್ಯ ವೇದಿಕೆಯ ಮೂಲಕ ಈ ಕೆಲವು ಮಾತುಗಳನ್ನು ಹಂಚಿಕೊಳ್ಳೋದಿಕ್ಕೆ ನನಗೆ ತುಂಬ ಸಂತೋಷವಾಗುತ್ತದೆ. ಸುಕೃತಿ ಸಾಹಿತ್ಯ ವೇದಿಕೆ ಕನ್ನಡ ಪುಸ್ತಕಗಳನ್ನು ನಮ್ಮ ಯುವ ಜನತೆಗೆ ವಿಶೇಷತಃ ದೃಶ್ಯ ಮಾಧ್ಯಮದ ಮೂಲಕ ಪರಿಚಯ ಮಾಡಿಸುವಂಥ ಕೆಲಸ ಮಾಡ್ತಾ ಇದೆ. ಲಘು ಚಿತ್ರಿಕೆಗಳನ್ನು ನಿರ್ಮಾಣ ಮಾಡಿ, ಅಂದರೆ ಸುಮಾರು 15-20 ನಿಮಿಷಗಳ ಅವಧಿಯ ಒಳಗೆ ಕೆಲವೊಂದು ಉತ್ತಮವಾದ ಸಾಹಿತ್ಯವನ್ನು ಜನಕ್ಕೆ ಮುಟ್ಟಿಸಬೇಕು. ಅದರಲ್ಲಿಯೂ ಯುವ ಜನತೆಗೆ ಪುಸ್ತಕವನ್ನು ನೇರವಾಗಿ ಕೈಗೆತ್ತಿಕೊಂಡು ತಾಳ್ಮೆಯಿಂದ ಓದುವ ಮನಸ್ಥಿತಿ ಇನ್ನೂ ಮೂಡಿಲ್ಲದೆ ಇರೋವರಿಗೆ ವಿಶೇಷತಃ, ಅಥವಾ ಓದುವ ಕಷ್ಟ ಇದ್ದವರಿಗೆ ನೆರವಾಗುವಂಥದ್ದು. ಜೊತೆಗೆ ಆಧುನಿಕ ಯಂತ್ರೋಪಕರಣಗಳ ಈ ಬಗೆಯ ಮಾಧ್ಯಮಗಳ ವಿಷಯದಲ್ಲಿ ಪ್ರೀತಿ, ವಿಶ್ವಾಸ, ಸಲುಗೆ, ಅಭ್ಯಾಸ, ಬಳಕೆ ಇರತಕ್ಕಂಥವರಿಗೂ ಇದು ಅನುಕೂಲವಾಗಲಿ ಅಂತ ಬಹಳ ಒಳ್ಳೆಯ ಪ್ರಕಲ್ಪ. ಯಾಕೆಂದರೆ ನಾವು ಯಾವ ಕಾಲದಲ್ಲಿ ಬರುವಂತಹ ಯಾವುದೇ ವೈವಿಧ್ಯಮಯವಾದ ತಂತ್ರಜ್ಞಾನದ ಆಧುನಿಕತೆಯ ಮಾಧ್ಯಮಗಳನ್ನು, ಸವಲತ್ತುಗಳನ್ನು, ಸೌಕರ್ಯಗಳನ್ನು ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ, ನಮ್ಮ ನುಡಿ, ನಮ್ಮ ಧರ್ಮ ಇವನ್ನೆಲ್ಲ ಪ್ರಚಾರ ಮಾಡುವುದಕ್ಕೆ, ಪ್ರಚಾರ ಅನ್ನೋದಕ್ಕಿಂತ ಇದರಲ್ಲಿ ಅರಿವು, ಸಂವೇದನೆ ಮೂಡಿಸುವಂತೆ ಮಾಡುವುದು ಬಹಳ ಮುಖ್ಯ. ಆ ಒಂದು ಕೆಲಸವನ್ನ ಸುಮಾರು 5.5 ವರ್ಷಗಳ ಕಾಲದಿಂದ ಸುಕೃತಿ ವೇದಿಕೆ ಮಾಡ್ತಾ ಬರ್ತಾ ಇರೋದು ನಿಜಕ್ಕೂ ಶ್ಲಾಘ್ಯ. ಈ ಕಾರಣದಿಂದಲೇ ಸುಮಾರು ಸಂಖ್ಯೆಯ ಒಳ್ಳೆಯ ಪುಸ್ತಕಗಳ ಪರಿಚಯ ಆಗಿದೆ. ಅವರಿಗಾಗಲೇ 480ಕ್ಕೂ ಹೆಚ್ಚು ಪುಸ್ತಕಗಳನ್ನು ಪರಿಚಯ ಮಾಡಿಸಿದ್ದಾರೆ. ಅಂದರೆ ಹತ್ರ 500 ಪುಸ್ತಕಗಳ ಪರಿಚಯ ಅಂದರೆ ಸ್ವಲ್ಪದ ಮಾತಲ್ಲ. ಮತ್ತೆ ಇವೆಲ್ಲ ಎಷ್ಟೋ ಒಳ್ಳೊಳ್ಳೆಯ ಪುಸ್ತಕಗಳು, ಕನ್ನಡ ಸಾಹಿತ್ಯದ ಚಿರಕೃತಿಗಳು ಕೂಡ ಇದರಲ್ಲಿ ಸೇರಿವೆ ಅನ್ನೋದು ದೊಡ್ಡ ಸಂಗತಿ. ಹೆಸರೇ ನೋಡಿ ಎಷ್ಟು ಆಕರ್ಷಕವಾಗಿದೆ. ಸುಕೃತಿ ಅಂದರೆ ಒಳ್ಳೆಯ ಕೃತಿ. ಕೃತಿ ಎನ್ನುವಾಗ ಪುಸ್ತಕ ಅಂತ ಒಂದು ಅರ್ಥ. ಮತ್ತೆ ಸುಕೃತಿ ಅಂತಂದ್ರೆ ಪುಣ್ಯವಂತ, ಪುಣ್ಯವನ್ನ ಮಾಡಿದವನು ಅಂತ. ಒಳ್ಳೆಯ ಸಾಹಿತ್ಯ ಓದುವವರು, ಒಳ್ಳೆಯ ಸಾಹಿತ್ಯವನ್ನು 10 ಜನಕ್ಕೆ ಪರಿಚಯ ಮಾಡಿಸುವವರು, ಅವರಿಗಿಂತ ಹೆಚ್ಚಾಗಿ ಪುಣ್ಯವಂತರು ಯಾರಿರ್ತಾರೆ ಇದನ್ನು ನಾವು ನೋಡಬೇಕು. ಯಾಕೆಂದ್ರೆ ಪುಣ್ಯವಂತಿಕೆ ಅನ್ನುವುದು ಸುಮ್ಮನೆ ಸಂಪತ್ತಿಯಿಂದ ಬರುವಂಥದ್ದಲ್ಲ, ಜ್ಞಾನ ಸಂಪತ್ತಿಯಿಂದ, ಆನಂದ ಸಂಪತ್ತಿಯಿಂದ ಬರುವಂಥದ್ದು ಅಂತ ಗೊತ್ತಾಗುತ್ತದೆ. ಜೊತೆಗೆ ಸುಕೃತಿ ಅನ್ನುವಲ್ಲಿ ಮತ್ತೂ ಒಂದು ಸ್ವಾರಸ್ಯ ಇದೆ. ಕೃತಿ ಅಂತಂದ್ರೆ ವಿದ್ವಾಂಸ, ಪಂಡಿತ, ಜ್ಞಾನಿ, ಆತ ಒಳ್ಳೆಯವನಾಗಿರಬೇಕು, ಜನಕ್ಕೆ ಒದಗಿಬಲ್ಲವನಾಗಿರಬೇಕು. ಹೀಗಿದ್ದಾಗ ಮಾತ್ರ ತುಂಬಾ ಒಳ್ಳೆಯದಾಗುತ್ತದೆ. ಆ ಕಾರಣದಿಂದ ಒಳ್ಳೆಯ ಪುಸ್ತಕ ಮತ್ತು ಪುಣ್ಯ ಸಂಪಾದನೆ ಹಾಗೂ ಒಳ್ಳೆಯ ವಿವೇಕವುಳ್ಳ, ತಿಳುವಳಿಕೆಯುಳ್ಳ ಜನ, ಹೀಗೆ ಅನೇಕ ಅರ್ಥ ಇರುವಂತೆ ಅಡಕವಾದ, ಅಚ್ಚುಕಟ್ಟಾದ ಶಬ್ದವನ್ನೇ ನಿರ್ಮಾಣ ಮಾಡಿಕೊಂಡು ಅದರ ಸಾರ್ಥಕ್ಯವನ್ನು ಕೂಡ ಕಾಣಿಸ್ತಾ ಇದ್ದಾರೆ ತಮ್ಮ ಪ್ರಕಲ್ಪಗಳ ಮೂಲಕ. ಈ ಒಂದು ಪುಸ್ತಕ ಪರಿಚಯದಲ್ಲಿ ಅನೇಕ ಜನ ಪಾಲ್ಗೊಂಡಿದ್ದಾರೆ. ಪ್ರಸಿದ್ಧರು ಬೇಕಾದಷ್ಟು ಜನ ಇದ್ದಾರೆ, ವಿಖ್ಯಾತರು, ಅಖ್ಯಾತರು ಎಲ್ಲ ಇದ್ದಾರೆ. ಆದರೆ ಎಲ್ಲರಲ್ಲೂ ಸಮಾನವಾದ ಒಂದು ಧರ್ಮ ಅಂದ್ರೆ ಸಾಹಿತ್ಯ ಪ್ರೀತಿ, ಕನ್ನಡದ ಬಗೆಗೆ ಪ್ರಾಮಾಣಿಕವಾದ ಕಳಕಳಿ. ಹಾಗಾಗಿಯೇ ಪ್ರಸಿದ್ಧ ವಿದ್ವಾಂಸರಾದಂತಹ ಡಾಕ್ಟರ್ ಮಲ್ಲೇಪುರಂ ವೆಂಕಟೇಶ್ ಅವರಿರ್ಬೋದು, ಡಾಕ್ಟರ್ SR ಲೀಲಾ ಅವರು, ಡಾಕ್ಟರ್ GB ಹರೀಶ್, ಡಾಕ್ಟರ್ ಅಜಕಳ ಗಿರೀಶ್ ಭಟ್ಟರು ಮತ್ತು ಪ್ರೊಫೆಸರ್ ಕೃಷ್ಣೇಗೌಡರು ಮತ್ತು ಹೀಗೆ ತುಂಬ ಜನ, ದಿವಾಕರ ಹೆಗಡೆಯವರು ಮೊದಲಾದ ಅನೇಕರು ಇದರೊಳಗೆ ಕೈಗೂಡಿಸಿದ್ದಾರೆ, ಕೈ ಜೋಡಿಸಿದ್ದಾರೆ. ತಮ್ಮ ಅರಿವಿನಿಂದ ತಮ್ಮ ಪ್ರೀತಿಯ ಪುಸ್ತಕಗಳ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಇದು ತುಂಬಾ ದೊಡ್ಡ ವಿಷಯ ಅಂತ ನಂಗೆ ಅನ್ಸುತ್ತದೆ. ಅದಲ್ಲದೆ ಈ ಒಂದು ವೇದಿಕೆಯ ಮೂಲಕವೇ ಎಷ್ಟೋ ಜನ ಮೊದಲ ಬಾರಿಗೆ ಕ್ಯಾಮ್ರಾ ಮುಖಕ್ಕೆ ಮುಖ ಕೊಟ್ಟು ತಾವು ಪುಸ್ತಕಗಳ ಪರಿಚಯ ಮಾಡಿಸಿಕೊಟ್ಟಿದ್ದಾರೆ. ಆ ಮೂಲಕ ನಮಗೆ ಎಷ್ಟೋ ಜನ ಪುಸ್ತಕ ಪರಿಚಯಕರ್ತರು ಕೂಡ ಪರಿಚಯವಾಗಿದ್ದಾರೆ. ಅವರಿಗೂ ಈ ಮಾಧ್ಯಮವನ್ನು ಬಳಸಿಕೊಂಡು ನಮ್ಮ ನುಡಿಯ ಬಗೆಗೆ, ನಮ್ಮ ಸಾಹಿತ್ಯದ ಬಗೆಗೆ ತಿಳುವಳಿಕೆ ಕೊಡೋಣ ಅಂತ ಅನಿಸಿದೆ. ಈ ಎಲ್ಲ ದೃಷ್ಟಿಯಿಂದ ನೋಡಿದಾಗ ಇದೊಂದು ಸದ್ದಿಲ್ಲದೆ ನಡೆದಿರುವ ಕ್ರಾಂತಿ ಅಂತ ಅನಿಸೋದ್ರೊಳಗೆ ಸಂದೇಹವೇ ಕಾಣೋದಿಲ್ಲ. ಇನ್ನು ನಾವು ಇದೆಲ್ಲ ಯಾತಕ್ಕಾಗಿ ನಡೀತಾ ಇದೆ ಅನ್ನುವುದರ ದೃಷ್ಟಿಯಿಂದ ನೋಡೋಣ. ಕಂಡಾಗ ನಮಗೆ ಗೊತ್ತಾಗುತ್ತದೆ, ಸಾಹಿತ್ಯ ತುಂಬಾ ಮುಖ್ಯವಾದದ್ದು, ಜೀವನಕ್ಕೆ ಬಹಳ ಬೇಕಾಗಿರುವಂಥ ಅಂಗ ಅಂತ ತಿಳಿಯುತ್ತದೆ. ಒಂದು ಸಂಸ್ಕೃತ ಸುಭಾಷಿತ ಇದೆಯಲ್ಲ, ಸಂಸಾರ ವಿಷವೃಕ್ಷಸ್ಯ ದ್ವೇ ಫಲೇ ಹ್ಯಮೃತೋಪಮೆ ಕಾವ್ಯಾಮೃತ ರಸಾಸ್ವಾದ ಸಂಗತಿ ಸುಜನೈಸ್ಸಹ ಅಂತ. ಅಂದ್ರೆ ಈ ಜಗತ್ತು, ಈ ಒಂದು ಪ್ರಪಂಚ ಅನ್ನುವ ವಿಷವೃಕ್ಷಕ್ಕೆ 2 ಸವಿಯಾದ ಅಮೃತ ಫಲಗಳಿವೆ. ಒಂದು ಒಳ್ಳೆಯ ಗ್ರಂಥಗಳನ್ನ, ಒಳ್ಳೆಯ ಸಾಹಿತ್ಯವನ್ನ ಓದಿ ಆನಂದ ಪಡುವಂಥ ಅನುಕೂಲತೆ. ಮತ್ತೊಂದು ಆ ರೀತಿ ತಿಳಿದವರು, ಆ ರೀತಿಯಾದ ಸಂವೇದನೆ ಉಳ್ಳಂಥ ರಸಿಕರು, ಸಹೃದಯರು ಆದ ಸಜ್ಜನರ ಸಹವಾಸ.
ಅಂದ್ರೆ ಒಂದು ಕಡೆಗೆ ಸಾಹಿತ್ಯಾಸ್ವಾದ, ಮತ್ತೊಂದು ಕಡೆ ಸಾಹಿತ್ಯದ ಮೂಲಕ ಜೀವನವನ್ನ ಒಳಿತು ಮಾಡಿಕೊಂಡಂತ ಜನಗಳ ಸಹವಾಸ, ಇವೆರಡಕ್ಕಿಂತ ಮಿಗಿಲಾದದ್ದು ಏನಿದೆ? ಇದೆರಡು ಅಮೃತ ಫಲಗಳು ಅಂತ ಹೇಳ್ಬಿಟ್ಟು, ವಿಷವೃಕ್ಷಕ್ಕೆ ಇರುವ ಅಮೃತ ಫಲಗಳು ಇವೆರಡು ಅಂತ ಸಾಹಿತ್ಯ ಆ ರೀತಿಯಾದದ್ದನ್ನು ಮಾಡುತ್ತದೆ. ಸಾಹಿತ್ಯ ಅಂದರೆ ಏನು? ಸಹಿತಸ್ಯ ಭಾವ ಸಾಹಿತ್ಯಂ ಅಂತಾರೆ. ಅಂದ್ರೆ ಒಟ್ಟು ಸೇರುವಿಕೆ ಅಂತ. ಮಾತು ಅರ್ಥಗಳ ಸೇರುವಿಕೆ, ಬುದ್ಧಿ ಭಾವಗಳ ಸೇರುವಿಕೆ, ಓದು ಬದುಕುಗಳ ಸೇರುವಿಕೆ, ಒಳ್ಳೆಯ ಮನಸ್ಸುಗಳ ಸೇರುವಿಕೆ, ಆಲೋಚನೆ ಅಭಿವ್ಯಕ್ತಿಗಳ ಸೇರುವಿಕೆ, ಅನುಭವ ಮತ್ತು ಅನುಸಂಧಾನಗಳ ಸೇರುವಿಕೆ, ಅನುಭವ ಅಭಿವ್ಯಕ್ತಿಗಳ ಸೇರುವಿಕೆ, ಹೀಗೆ ಬೇಕಾದಷ್ಟು ಬಗೆಯ ಸೇರುವಿಕೆ ಅಂತ ಉಂಟು. ಅಂದ್ರೆ ಅದು ಹಿತದಿಂದ ಕೂಡಿರುವಂಥದ್ದು ಅಂತ ಕೂಡ ಅರ್ಥ ಮಾಡ್ತಾರೆ. ಹಿತದಿಂದ ಕೂಡಿರುವುದು ಸಹಿತ ಅದರ ಭಾವ ಸಾಹಿತ್ಯ. ಅಂದ್ರೆ ಏನು? ನಮಗೆ ಯಾವುದು ಒಳ್ಳೆಯದು ಅದನ್ನು ಕುರಿತಾದದ್ದು ಸಾಹಿತ್ಯ. ಎಲ್ಲರಿಗೂ ಕೂಡ ಲೋಕದ ಬಗೆ ಬಗೆಯ ಅನುಭವಗಳಾಗ್ತಾ ಇರ್ತದೆ. ಆದರೆ ಆ ಅನುಭವಗಳನ್ನೆಲ್ಲ ಅಂದವಾಗಿ ಹೇಳಿಕೊಳ್ತಕ್ಕಂಥ ಶಕ್ತಿ ಕೆಲವರಿಗೆ ಮಾತ್ರ ಇರುತ್ತೆ. DVG ಅವರು ಹೇಳ್ತಾರೆ, ಮನಕ್ಕೆ ತೋರ್ಪ ಸೊಬಗನೆಲ್ಲ ತನಗೆ ತುಷ್ಟಿ ಅಪ್ಪತೆರದಿ ಜನಕ್ಕೆ ನುಡಿಯಲರಿತ ಸುಖವಿ ತಿಲಕನಾಥನು ಅನುವಿನಿಂದ ನುಡಿವ ಕಲೆಯ ಕಲಿತನಾಥನು. ನಮಗೆ ಗಮನಕ್ಕೆ ಬಂದಂತ ಎಲ್ಲಾ ಬಗೆಯ ಸೊಗಸು, ಎಲ್ಲಾ ಬಗೆಯ ಅರ್ಥಪೂರ್ಣವಾದ ವಿಷಯಗಳನ್ನ ನಾವು ಜನಕ್ಕೆ ಅಚ್ಚುಕಟ್ಟಾಗಿ ಹೇಳುವಂತಹ ಕಲೆಯನ್ನು ತಿಳ್ಕೊಂಡಿರಬೇಕು. ಅದು ಕೆಲವರಿಗೆ ಮಾತ್ರ ಸಾಧ್ಯ. ಅದನ್ನ ಕಾರ್ಯತ್ರಿ ಪ್ರತಿಭೆ ಅಂತಾರೆ, ಕ್ರಿಯೇಟಿವ್ ಇಮ್ಯಾಜಿನೇಷನ್ ಅಂತ. ಇನ್ನ ಎಷ್ಟೋ ಜನಕ್ಕೆ ಹಾಗೆ ಹೇಳಿದ್ದನ್ನ ಕೇಳಿ, ಹಾಗೆ ಬರೆದಿದ್ದನ್ನು ಓದಿ ಆಸ್ವಾದ ಮಾಡುವ, ಅದನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಒಂದು ಶಕ್ತಿ ಇರುತ್ತೆ. ಅದು ಭಾವಯತ್ರಿ ಪ್ರತಿಭೆ, ಅಪ್ರಿಶಿಯೇಟಿವ್ ಇಮ್ಯಾಜಿನೇಷನ್ ಅಂತ ಕರೀತಾರೆ. ಇವೆರಡೂ ಕೂಡ ಬದುಕಿನಲ್ಲಿ ಬೇಕು. ಒಂದಿಲ್ಲದಿದ್ದರೆ ಇನ್ನೊಂದು ಪ್ರಯೋಜನಕ್ಕೆ ಬರೋಲ್ಲ ಅಂತ ಏನಲ್ಲ. ಆದರೆ ಹೀಗೆ ಕಂಡಾಗ ಒಬ್ಬರು ಮಾಡಿದ ಅಡಿಗೆಯನ್ನ ಸಾವಿರಾರು ಜನ ಆಸ್ವಾದ ಮಾಡ್ತಾರೆ. ಹಾಗೆ ಮಾಡುವ ಮೂಲಕ ಅವರು ಶಕ್ತಿ ಪಡಿತಾರೆ, ರುಚಿ ಪಡಿತಾರೆ, ಆನಂದ ಪಡಿತಾರೆ. ಇಂಥದ್ದು ಸಾಹಿತ್ಯದಿಂದ ಆಗುವುದು. ಮತ್ತೆ ಸಾಹಿತ್ಯದ ಒಂದು ಸ್ವಾರಸ್ಯ ಏನಂದ್ರೆ, ಅದು ಒಬ್ಬ ರಾಜನ ಹಾಗೆ, ಒಬ್ಬ ಸರ್ಕಾರದ ಅಧಿಕಾರಿಯ ಹಾಗೆ ಹೀಗೆ ನಡ್ಕೊಳ್ಬೇಕು, ಹೀಗೆ ನಡ್ಕೊಳ್ಬಾರದು ಅಂತ ವಿಧಿ ನಿಯಮಗಳನ್ನ, ವಿಧಿ ನಿಷೇಧಗಳನ್ನ ಶಾಸನ ಮಾಡಿ ಹೇಳಲ್ಲ. ಅದೊಬ್ಬ ಗೆಳೆಯನಂತೆ, ಅದಕ್ಕೂ ಹೆಚ್ಚಾಗಿ ಜೀವನ ಸಂಗಾತಿಯಂತೆ ಪ್ರೀತಿಯಿಂದ, ಅನುನಯದಿಂದ, ಸೂಕ್ಷ್ಮತೆಯಿಂದ ತಿಳಿ ಹೇಳುತ್ತದೆ. ಇದು ಬಹಳ ದೊಡ್ಡ ವಿಷಯ ಅಂತ ನಂಗನ್ಸುತ್ತದೆ. ಯಾಕೆಂದ್ರೆ ನೇರವಾಗಿ ನಾವು ಆದೇಶದ ರೂಪದಲ್ಲಿ ಹೇಳಿದ್ದಕ್ಕೆ ಭಯಪಟ್ಟುಕೊಂಡು ದಾಕ್ಷಿಣ್ಯದಿಂದಲೋ ಲಾಭದಿಂದಲೋ ಯಾವುದರಿಂದಲೋ ನಾವು ಒಳಗಾಗ್ತೀವಿ. ಆದರೆ ಸಾಹಿತ್ಯ ಹಾಗೆ ನಮ್ಮನ್ನು ದಾಕ್ಷಿಣ್ಯ ಪಡಿಸೋಲ್ಲ, ಭಯಪಡಿಸೋಲ್ಲ. ನಮ್ಮನ್ನ ಪ್ರೀತಿಯಿಂದ ಹತ್ತಿರಕ್ಕೆ ಬರಮಾಡಿಕೊಂಡು ಆಮೇಲೆ ಹೆಗಲ ಮೇಲೆ ಕೈಯಿಟ್ಟು ಕೆನ್ನೆಗೆ ಕೆನ್ನೆ ಹಚ್ಚಿ ಪ್ರೀತಿಯಿಂದ ಹೇಳುತ್ತದೆ, ಕಿವಿಯಲ್ಲಿ ಉಸಿರುತ್ತದೆ, ನಮಗೇ ಅದರ ಮೂಲಕ ಸರಿತಪ್ಪುಗಳು ಗೊತ್ತಾಗುವಂತೆ ಮಾಡುತ್ತದೆ. ಹೀಗೆ ಸಾಹಿತ್ಯವನ್ನ ಕಾಂತಾ ಸಂಹಿತ ಅಂತ ಅಂದಿದ್ದಾರೆ. ಆ ದೃಷ್ಟಿಯಿಂದ ಕಂಡಾಗ ಸಾಹಿತ್ಯಕ್ಕಿರುವ ಬಲ ಬಹಳ ದೊಡ್ಡದು. ಉದಾಹರಣೆಗೆ ನೋಡಿ, ಎಲ್ಲಿ ಎಷ್ಟು ಕಠೋರವಾದ ಕಬ್ಬಿಣದ ಹಾರೆಗಳು, ಗಡಾರೆಗಳು, ಇನ್ನೂ ದೊಡ್ಡ ದೊಡ್ಡ ಅರ್ತ್ ಮೂವರ್ಸ್ ಅಂತಾರಲ್ಲ, ಅಂಥವು ಕೂಡ ಕೆಲಸ ಮಾಡದೇ ಇರೋ ಜಾಗದಲ್ಲಿ ಮೃದುವಾದ ಬೇರುಗಳು ಹೋಗುತ್ತವೆ ಆಳಕ್ಕೆ. ಅಂದ್ರೆ ನೆಲವನ್ನ ಭೇದಿಸಲಾಗದಂತ ಬಂಡೆಗಲ್ಲಿನ ಮಧ್ಯದ ಸಂದಿಗೊಂದಿಯಲ್ಲಿ, ಸೀಳಿನಲ್ಲಿ ಕೂಡ ಮರಗಳು ತಮ್ಮ ಬೇರುಗಳನ್ನು ಇಳಿಬಿಟ್ಟು ಹೆಮ್ಮರಗಳಾಗಿ ಬೆಳೆಯುತ್ತವೆ. ಆ ರೀತಿಯಲ್ಲಿ ಎಲ್ಲಿ ಕಲ್ಲನ್ನ ಉಳಿ ಕೂಡ ಕೆತ್ತಲಾಗದು, ಅಷ್ಟು ಗಡುಸಾದ ಕಾಡು ಕಲ್ಲಿನ ಮೇಲೆ ಒಂದೇ ಸವನೆ ಜಲಪಾತ ಸುರಿತಾ ಇದ್ರೆ ಅಷ್ಟು ಮೃದುವಾದ ನೀರು, ಕೈಗೆ ಸಿಗದ ನೀರು, ಜಾರಿ ಹೋಗುವ ನೀರು, ಆವಿಯಾಗುವ ನೀರು ಕಲ್ಲನ್ನ ನುಣುಪಾಗಿ ಮಾಡುತ್ತೆ, ಕೊರೆಯುತ್ತದೆ. ಇದನ್ನು ಕಂಡಾಗ ಸಾಹಿತ್ಯ ಹೀಗೆ ಮರದ ಬೇರಿನಂತೆ, ನೀರಿನಂತೆ ಅದು ಆಳಕ್ಕೆ ಹೋಗುತ್ತದೆ, ಮೃದುವಾಗಿ ತನ್ನ ಕೆಲಸವನ್ನ ಮಾಡುತ್ತದೆ ಅಂತ ಗೊತ್ತಾಗುತ್ತದೆ. ಈ ದೃಷ್ಟಿಯಿಂದ ಕಂಡಾಗ ನಮಗೆ ಸಾಹಿತ್ಯದ ಮಹತ್ವ ಎಷ್ಟು ಅಂತ ಗೊತ್ತಾಗುತ್ತದೆ. ಇನ್ನ ಈ ಸಾಹಿತ್ಯದ ಒಂದು ಆಯಾಮ ಭಾಷೆಗಳು. ಅಂದರೆ ಭಾಷೆ ಇಲ್ಲದೆ ಸಾಹಿತ್ಯವಿಲ್ಲ. ಆದರೆ ಅನೇಕ ಭಾಷೆಗಳಿರೋದ್ರಿಂದ ಸಾಹಿತ್ಯವನ್ನ ಒಂದು ಸೂಪರ್ ಸೆಟ್ ಅಂತ ತೆಗೆದುಕೊಂಡ್ರೆ ಅಲ್ಲಿ ಸಬ್ ಸೆಟ್ಗಳು ಅಂತ ಭಾಗವಾದಂತ ಒಂದು ಅಂಶಗಳು ಅಂತಂದ್ರೆ ನಮಗೆ ಗೊತ್ತಾಗುತ್ತದೆ ಬೇರೆ ಬೇರೆ ಭಾಷೆಗಳು ಅಂತ. ನಮ್ಮ ಕನ್ನಡದ ವ್ಯಾಕರಣ ವಿದ್ವಾಂಸ ಭಟ್ಟಾಕಲಂಕ ಹೇಳ್ತಾನೆ, ಸರ್ವಭಾಷಾಮಯಿ ಸರಸ್ವತಿ ಅಂತ. ಸರಸ್ವತಿಗೆ ಎಲ್ಲ ಭಾಷೆಗಳು ಇವೆ ಅಂತ. ಆದರೆ ನಮ್ಮ ತಾಯಿ ನಮಗೆ ದೊಡ್ಡವಳು, ನಮ್ಮ ತಾಯಿ ನಮಗೆ ಪ್ರೀತಿ ಕೊಡ್ತಾಳೆ. ಹಾಗೆ ನಮ್ಮ ಕನ್ನಡ ನಮ್ಮ ಪಾಲಿಗಿದೆ. ಮತ್ತೆ ನಾವು ಕನ್ನಡ ಎಂಬ ಕಿಟಿಕಿಯ ಮೂಲಕ ಜಗತ್ತಿನ ಎಲ್ಲ ಭಾಷೆಗಳ ಎಲ್ಲ ಬದುಕುಗಳನ್ನು ಕೂಡ ಕಾಣೋಣ ಅನ್ನುವುದು ಇಲ್ಲಿರುವ ಸ್ವಾರಸ್ಯ. ಹೀಗಾಗಿ ಕನ್ನಡದ ಕನ್ನಡಕದಿಂದ, ಕನ್ನಡದ ಕನ್ನಡಿಯ ಮೂಲಕ, ಕನ್ನಡದ ಕಿಟಿಕಿಯ ಮೂಲಕ ವಿಶ್ವ ದರ್ಶನವನ್ನ ಮಾಡಬಹುದು ಅಂತ ಗೊತ್ತಾಗುತ್ತದೆ.
ಈ ಕೆಲಸವನ್ನೇ ಸುಕೃತಿ ಮಾಡ್ತಾ ಇದೆ. ನೋಡಿ, ಇದುವರೆಗೂ ಅದು ಅನೇಕ ಪುಸ್ತಕಗಳನ್ನು ಪರಿಚಯ ಮಾಡಿಕೊಟ್ಟೆ ಅಂತ ಹೇಳಿದನಲ್ಲ, ಅಲ್ಲಿ ಸುಮಾರು 30ಕ್ಕೂ ಹೆಚ್ಚು ಪುಸ್ತಕಗಳನ್ನ ಶ್ರೀರಾಮ ಮಂದಿರ ಪ್ರತಿಷ್ಠಾಪನೆಯಾದ ಹೊತ್ತಿನಲ್ಲಿ ಶ್ರೀರಾಮನನ್ನ, ರಾಮಾಯಣವನ್ನ, ರಾಮಾಯಣದ ಮೌಲ್ಯಗಳನ್ನ, ರಾಮಾಯಣದ ಪಾತ್ರಗಳನ್ನ, ರಾಮಾಯಣದ ಪ್ರಸಾರವನ್ನ ಮತ್ತು ರಾಮ ಮಂದಿರ, ಅಯೋಧ್ಯ ಜನ್ಮಭೂಮಿಯ ಅದಮ್ಯವಾದಂತಹ ಒಂದು ಬಲಿದಾನ, ಹೋರಾಟ, ಆ ಎಲ್ಲದನ್ನು ಕುರಿತಂತ ಗ್ರಂಥಗಳ ಮೂಲಕ ಪರಿಚಯ ಮಾಡಿಸ್ತು. ಜೊತೆಗೆ ನಮ್ಮ ಹೆಮ್ಮೆಯ ಇತ್ತೀಚೆಗಷ್ಟೇ ನಮ್ಮನ್ನು ಅಗಲಿದಂತಹ, ಭೌತಿಕವಾಗಿ ಅಗಲಿದ ಲೇಖಕರು ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು, ಅವರಿಗೆ 90 ವರ್ಷಗಳಾದಾಗ ಅದರ ಸವಿನೆನಪಿಗಾಗಿ ಅವರ ನಮನ ರೂಪದಿಂದ ಅವರ ಎಲ್ಲ ಕಾದಂಬರಿಗಳ ಪರಿಚಯವನ್ನು ಕೂಡ ಮಾಡಿಕೊಡುವುದಾಯಿತು. ಅದೇ ರೀತಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳಾಯಿತು ಅನ್ನುವ ಸವಿನೆನಪನ್ನ ನಾವು ಒಂದು ಸಮಾರಂಭದಂತೆ ಮಾಡುವುದಕ್ಕೆ ಅರ್ಥಪೂರ್ಣವಾಗಿ ಸಾಹಿತ್ಯದ ಮೂಲಕ ಮಾಡಿದ್ದು 30ಕ್ಕೂ ಹೆಚ್ಚು ಕೃತಿಗಳನ್ನ ಸ್ವಾತಂತ್ರ್ಯ ವೀರರು, ಸ್ವಾತಂತ್ರ್ಯ ಸಂಗ್ರಾಮ, ಸ್ವಾತಂತ್ರ್ಯ ಸಂಘರ್ಷ ಇದಕ್ಕೆ ಸಂಬಂಧಿಸಿದಂತೆ ಪರಿಚಯ ಮಾಡಿಕೊಡುವುದಾಯಿತು. ಅಂತಂದ್ರೆ ಇಷ್ಟೆಲ್ಲ ಸಾಹಿತ್ಯ ಯಾವುದೆಲ್ಲ ರೀತಿ ಇರ್ತದೆ, ಸಾಹಿತ್ಯದ ಪ್ರಕಾರಗಳಲ್ಲಿ ಅನೇಕ ಇವೆ. ಭಾಷೆಗಳಲ್ಲಿ ಹೇಗೆ ಅನೇಕತೆ ಉಂಟು, ಸಾಹಿತ್ಯ ಪ್ರಕಾರಗಳಲ್ಲಿ ಉಂಟು. ಅದು ಗದ್ಯ, ಪದ್ಯ, ಗೀತ ಆಗಬಹುದು. ಮತ್ತೆ ಕಾದಂಬರಿ, ಕಥೆ, ನಾಟಕ, ಪ್ರವಾಸ ಕಥನ, ಅನುಭವ ಚಿತ್ರ, ವ್ಯಕ್ತಿ ಚಿತ್ರ, ಪ್ರವಾಸ ಕಥನ, ಸಂಶೋಧನೆ, ಅನುವಾದ, ಅಧ್ಯಯನ, ವಿಡಂಬನೆ, ಲಲಿತ ಪ್ರಬಂಧ, ಹೀಗೆ ಎಷ್ಟು ಬಗೆಯಲ್ಲಿ ಬೇಕಾದರೂ ಆಗ್ಬಹುದು. ಅಲ್ಲೆಲ್ಲ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಒಂದು ವಿಚಾರ ಸಾಹಿತ್ಯ ಮತ್ತೊಂದು ವಿನೋದ ಸಾಹಿತ್ಯ ಅಂತ. ಕೆಲವಲ್ಲಿ ಎರಡೂ ಇರುತ್ತದೆ, ವಿಚಾರ ವಿನೋದ ಎರಡೂ ಇರುತ್ತದೆ. ಈಗ ಉದಾಹರಣೆಗೆ ನಾವು ಕುವೆಂಪು ಅವರ ರಾಮಾಯಣ ದರ್ಶನದಂತಹ ಒಂದು ಮಹಾಕೃತಿಯನ್ನು ತೆಗೆದುಕೊಂಡ್ರೆ ಅಲ್ಲಿ ವಿಚಾರವೂ ಇದೆ, ವಿನೋದವೂ ಇದೆ. ರಸಾಸ್ವಾದ ಒಂದು ಉನ್ನತವಾದ ವಿನೋದವಾದರೆ ಅಲ್ಲಿ ಬರತಕ್ಕಂಥ ಮೌಲ್ಯ ದೃಷ್ಟಿ ಒಂದು ವಿಚಾರವಾಗುತ್ತದೆ. ಅದೇ ರೀತಿಯಲ್ಲಿ ಡಿ.ವಿ.ಜಿಯವರ ಜ್ಞಾಪಕ ಚಿತ್ರಶಾಲೆ ತೆಗೆದುಕೊಂಡ್ರೆ ನಮಗೆ ಹಾಗೆ ಕಾಣಿಸುತ್ತದೆ. ಮಾಸ್ತಿಯವರ ಸಣ್ಣ ಕಥೆಗಳನ್ನು ತೆಗೆದುಕೊಂಡ್ರೆ ಅದೇ ರೀತಿಯಲ್ಲಿ ಗೋಚರವಾಗುತ್ತದೆ. ಅಂದ್ರೆ ವಿಚಾರ ಮತ್ತು ವಿನೋದ ಎರಡು ಒಂದಕ್ಕೊಂದು ವಿರುದ್ಧವಲ್ಲ ಅಂತ ಗೊತ್ತಾಗುತ್ತದೆ. 1000 ವರ್ಷಗಳಿಗೂ ಮುನ್ನ ಕಾಶ್ಮೀರದಲ್ಲಿದ್ದ ಮಹಾಪಂಡಿತ, ಮಹಾದಾರ್ಶನಿಕ ಜ್ಞಾನಿ ಅಭಿನವ್ ಗುಪ್ತಾ ಅಂತ, ಆತ ಹೇಳ್ತಾನೆ, ನಚೈತೆ ಪ್ರೀತಿ ವ್ಯುತ್ಪತ್ತಿ ಭಿನ್ನ ರೂಪೇವ ದ್ವಯೋರಪಿ ಏಕ ವಿಷಯತ್ವ ಅಂತ. ಆನಂದ ಮತ್ತು ಸತ್ಪ್ರೇರಣೆ ಇವೆರಡೂ ಕೂಡ ಪರಸ್ಪರ ವಿರುದ್ಧವಲ್ಲ ಅಂತ. ಒಳ್ಳೆಯ ಸಾಹಿತ್ಯದಲ್ಲಿ ಆನಂದವೂ ಸಿಗುತ್ತದೆ, ಆ ಮೂಲಕ ಒಂದು ಸತ್ಪ್ರೇರಣೆ ಕೂಡ ಸಿಗುತ್ತದೆ ಅಂತ. ಹೇಗೆ ಸವಿಯಾದ ಜೇನು ಅದರ ಸಿಹಿಯಿಂದ ಎಳೆ ಮಕ್ಕಳಿಗೂ ಮುದುಕರಿಗೂ ಕೂಡ ಆನಂದವನ್ನು ಕೊಡುತ್ತದೆಯೋ, ಅದರ ಆರೋಗ್ಯಕಾರಿಯಾದಂಥ ಜೀವದ್ರವ್ಯದಿಂದ ಅದು ಸ್ವಾಸ್ಥ್ಯವನ್ನು ಕೊಡುತ್ತದೆ. ಹಾಗೆ ಒಳ್ಳೆಯ ಅಡುಗೆ ಇದ್ದಂತೆ ಒಳ್ಳೆಯ ಸ್ನೇಹಿತ ಆತ ವಿನೋದಕ್ಕೂ ಒದಗಿ ಬರ್ತಾನೆ, ಹೊತ್ತು ಕಳೆಯೋದಕ್ಕೂ ಒದಗಿ ಬರುತ್ತಾನೆ, ಕಷ್ಟ ನಷ್ಟ ನೋವು ನಲಿವುಗಳಲ್ಲಿ ಒಟ್ಟಿಗೆ ಇರ್ತಾನೆ ಅನ್ನೋದು ಗೊತ್ತಾಗುತ್ತದೆ. ಇಂಥದ್ದನ್ನು ನಾವು ಸಾಹಿತ್ಯದಲ್ಲಿ ಕಾಣ್ತೇವೆ. ಆ ಬಗೆಯ ಸಾಹಿತ್ಯ ಕನ್ನಡದಲ್ಲಿ ಹೇರಳವಾಗಿದೆ. ಜಗತ್ತಿನಲ್ಲಿ ಸುಮಾರು 7,000ಕ್ಕೂ ಹೆಚ್ಚು ಭಾಷೆಗಳಿವೆ ಅಂತಾರೆ. ನಮ್ಮ ದೇಶದಲ್ಲಿಯೇ 100 ಭಾಷೆಗಳಿವೆ. ಆದರೆ ಒಂದು 20-22 ಭಾಷೆಗಳಲ್ಲಿ ಹೆಚ್ಚು ಪ್ರಮಾಣದ ಸಾಹಿತ್ಯವಿದೆ, ಗಣನೀಯವಾದಂಥ ಗ್ರಂಥರಾಶಿ ಇದೆ ಅಂತ ಗೊತ್ತಾಗುತ್ತದೆ. ಅಂತಹ ಭಾಷೆಗಳ ಪೈಕಿ ಕನ್ನಡ ಕೂಡ ಒಂದು. ಕನ್ನಡವನ್ನ ನಮ್ಮ ಭಾರತ ಸರ್ಕಾರ ಹಲವು ವರ್ಷಗಳ ಕೆಳಗೆ ಅಭಿಜಾತ ಭಾಷೆ ಅಂತ ಉದ್ಘೋಷ ಮಾಡಿ ಗೌರವಿಸಿದೆ. ಇದು ಅರ್ಹವಾದ ಗೌರವ. ಸಂಸ್ಕೃತ, ತೆಲುಗು, ತಮಿಳು, ಒರಿಯಾ ಮೊದಲಾದ ಮಿಕ್ಕ ಭಾಷೆಗಳ ಜೊತೆಯಲ್ಲಿ ಕನ್ನಡಕ್ಕೆ ಕೂಡ ಈ ಆದರ ಲಭಿಸಿದೆ ಅಂತ ಗೊತ್ತಾಗುತ್ತದೆ. ಇದಕ್ಕೆ ಲಿಪಿಬದ್ಧವಾದಂಥ ಸಾಹಿತ್ಯ ಇತ್ತು ಅನ್ನೋದರ ಪುರಾವೆ ಸಾಮಾನ್ಯ 1500 ವರ್ಷಗಳಿಗೂ ಹಿಂದಿನಿಂದ ಇದೆ ಅಂತ ಗೊತ್ತಾಗುತ್ತದೆ. ಇನ್ನು ಶಾಸನಗಳಲ್ಲಿ ಅದು ಕಾಣಿಸಿಕೊಳ್ತಕ್ಕಂಥದ್ದು ನೋಡಿದ್ರೆ 1200-300 ವರ್ಷಗಳ ಕೆಳಗೆ ಇತ್ತು ಅಂತ ಗೊತ್ತಾಗುತ್ತದೆ. ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ ಅನ್ನುವ ಕಪ್ಪೆ ಅರಭಟ್ಟನ ಶಾಸನ ನೋಡಿದ್ರೇನೆ ನಮಗೆ ಗೊತ್ತಾಗುತ್ತದೆ ಎಷ್ಟು ಸೊಗಸಾದ ತ್ರಿಪದಿ, ಎಷ್ಟು ಸೊಗಸಾದ ಅರ್ಥವಂತಿಕೆ ಉಳ್ಳಂತ ಪದಗಳ ಬಳಕೆ, ಮತ್ತೆ ಅಲ್ಲಿರುವಂತಹ ಉಕ್ತಿ ವೈಚಿತ್ರ್ಯ, ಅಲಂಕಾರ, ಅದರಿಂದ ತೋರ್ಪಡಿಸ್ತಕ್ಕಂಥ ಇಮ್ಮಡಿ ಪುಲಿಕೇಶಿಯ ಪರಾಕ್ರಮ, ಈ ಥರದ್ದು ಎಷ್ಟೊಂದನ್ನೆಲ್ಲ ನಾವು ಕಾಣಬಹುದು. ಅಲ್ಲಿಂದ ಮೊದಲುಗೊಂಡು ಈ ಕ್ಷಣದವರೆಗೂ ಲಕ್ಷಾಂತರ ಕೃತಿಗಳು, ಕೋಟ್ಯಂತರ ಕೃತಿಗಳು ರಚಿತವಾಗಿವೆ, ಆಗ್ತಾ ಬರ್ತಾ ಇವೆ ಅಂತ ಗೊತ್ತಾಗುತ್ತದೆ. ಇವುಗಳಲ್ಲಿ ಕೆಲವನ್ನಾದರೂ ನಾವು ಪರಿಚಯ ಮಾಡಿಕೊಳ್ಳದಿದ್ರೆ ಹೇಗೆ? ಅದಕ್ಕಾಗಿಯೇ ಸುಕೃತಿ ಅಂತ ವೇದಿಕೆ ಇರುವುದು. ಕನ್ನಡದವನು, ಕನ್ನಡ ನೆಲದವನು, ಕನ್ನಡಿಗ, ಈ ಮಣ್ಣು, ಈ ಬಾನು, ಈ ನೀರು, ಇವುಗಳ ಬಾಳಿನಲ್ಲಿ ನಾನು ಇರ್ತಕ್ಕಂಥವನು, ಇವುಗಳ ಮೂಲಕ ಬಾಳನ್ನು ಕಟ್ಟಿಕೊಂಡವನು ಅನ್ನುವ ಯಾವ ವ್ಯಕ್ತಿ ಕೂಡ ಈ ನೆಲದಿಂದ ಬಂದಂಥ ಸಾಹಿತ್ಯವನ್ನು ಕಾಣಬೇಕು. ಮತ್ತೆ ಒಳ್ಳೆಯ ಸಾಹಿತ್ಯ
ನಮ್ಮ ದೇಶದ ಯಾವುದೇ ಭಾಷೆಯಲ್ಲಿದ್ದರೂ ಅದು ಭಾರತೀಯ ಸಂವೇದನೆಯನ್ನು ಒಳಗೊಂಡಿದೆ. ಇಡೀ ಭಾರತದ ಅಸ್ಮಿತೆಯನ್ನ, ಇಡೀ ಭಾರತದ ಸಾಂಸ್ಕೃತಿಕ ಚೈತನ್ಯವನ್ನ ಮೈಗೂಡಿಸಿಕೊಂಡಿರುತ್ತದೆ. ಅದರಿಂದಲೇ ಎಷ್ಟೋ ಸಾವಿರ ವರ್ಷಗಳ ಕೆಳಗೆ ನಡೆದು ಹೋದಂತ ಮಹಾಭಾರತ ಘಟನೆಯನ್ನ ಆಧರಿಸಿ ವ್ಯಾಸರು ಬರೆದ ಮಹಾಭಾರತವನ್ನ, ವಾಲ್ಮೀಕಿಗಳು ಬರೆದಂಥ ರಾಮಾಯಣವನ್ನ ನಮ್ಮ ಕನ್ನಡದಲ್ಲಿ ಪಂಪ ಇರ್ಬೋದು, ನಾಗಚಂದ್ರ ಇರ್ಬೋದು, ಕುಮಾರವ್ಯಾಸ ಇರ್ಬೋದು, ನರಹರಿ ಇರ್ಬೋದು, ಹೀಗೆ ಎಷ್ಟು ಜನ ಬರೆದ್ರು. ಪ್ರತಿ ಭಾಷೆಯಲ್ಲೂ ನಾವು ನೋಡ್ತೀವಿ. ಹೀಗೆ ಈ ರೀತಿ ಹರಿದು ಬಂದಿರತಕ್ಕಂಥದ್ದು ಗೊತ್ತಾಗುತ್ತದೆ. ಯಾವ ಮೌಲ್ಯವನ್ನ ನಾವು ಬುದ್ಧನ ಉಪದೇಶಗಳಲ್ಲಿ, ಮಹಾವೀರನ ಉಪದೇಶಗಳಲ್ಲಿ, ಅದಕ್ಕೂ ಮುನ್ನ ಉಪನಿಷತ್ತುಗಳಲ್ಲಿ ಕಾಣ್ತೀವಿ, ಅದನ್ನ ನಾವು ವಚನ ಸಾಹಿತ್ಯದಲ್ಲಿ ಕಾಣ್ತೀವಿ, ಹರಿದಾಸರಲ್ಲಿ ಕಾಣ್ತೀವಿ. ಅಂದ್ರೆ ಯಾವುದು ಶಾಶ್ವತವಾದ ಸಾಹಿತ್ಯ, ಯಾವುದು ಶಾಶ್ವತ ಮೌಲ್ಯವನ್ನು ಒಳಗೊಂಡಿದೆ, ಅದಕ್ಕೆಲ್ಲಕ್ಕೂ ಕನ್ನಡ ಸಾಹಿತ್ಯ ಕುರುಡಾಗದೆ ಪ್ರತಿಸ್ಪಂದಿಸಿದೆ. ಅಷ್ಟು ಮಾತ್ರವಲ್ಲ, ಈಗೊಂದು 200-350 ವರ್ಷಗಳ ಕೆಳಗಿಂದ ನಮಗೆ ಸಂಪರ್ಕಕ್ಕೆ ಬಂದ ಪಾಶ್ಚಾತ್ಯ ಜಗತ್ತಿನ ಸಾಹಿತ್ಯವನ್ನು ಕೂಡ ಜೀರ್ಣಿಸಿಕೊಂಡು ಅದರ ಸ್ವಾರಸ್ಯಗಳನ್ನು, ಅದರ ಸ್ಪಂದನವನ್ನು ಕೂಡ ತನ್ನದಾಗಿಸಿಕೊಂಡು ಅದಕ್ಕೆ ತಕ್ಕ ಪ್ರತಿಸ್ಪಂದನ ಕೊಟ್ಟಿದೆ. ಹಾಗಲ್ಲವಾದರೆ ಇಂಗ್ಲಿಷ್ ಗೀತೆಗಳು ಬರ್ತಾ ಇರಲಿಲ್ಲ. BM ಶ್ರೀ ಕನ್ನಡದ ಕಣ್ವ ಅವರದ್ದು. ಅದೇ ರೀತಿಯಲ್ಲಿ ಸಣ್ಣ ಕಥೆ, ಕಾದಂಬರಿ, ವಿಮರ್ಶೆ, ಮತ್ತೆ ಪ್ರವಾಸ ಕಥನ ಮೊದಲಾದ ಎಷ್ಟೋ ಸಾಹಿತ್ಯ ಪ್ರಕಾರಗಳು ನಮ್ಮಲ್ಲಿ ಬರ್ತಾ ಇರಲಿಲ್ಲ. ಹೀಗೆ ಕಂಡಾಗ ಕನ್ನಡ ಎಲ್ಲ ಕಿಟಕಿಗಳನ್ನು ತೆಗೆದಿಟ್ಟುಕೊಂಡು, ಆದರೆ ತಾನು ಹಾರಿ ಹೋಗದಂತೆ ಎಲ್ಲದರ ಗಾಳಿಗೆ ಗಟ್ಟಿಯಾಗಿ ನಿಂತು ಎಲ್ಲದರ ಬೆಳಕನ್ನು ಮೈಗೂಡಿಸಿಕೊಂಡಿದೆ ಅಂತ ಗೊತ್ತಾಗುತ್ತದೆ. ಇದನ್ನು ನಾವು ಆರಾಧಿಸುವುದಕ್ಕೆ, ಇದನ್ನು ಅರ್ಥಪೂರ್ಣವಾಗಿ ಆಚರಿಸೋದಕ್ಕೆ ಒಂದು ಹಬ್ಬ ಬೇಕು. ಯಾಕೆಂದ್ರೆ ಕಾಳಿದಾಸ ಒಂದು ಕಡೆ ಹೇಳ್ತಾನೆ, ಉತ್ಸವ ಪ್ರಿಯ ಮನುಷ್ಯಾಹ, ಮನುಷ್ಯರಿಗೆ ಉತ್ಸವ ಬೇಕು, ಉಲ್ಲಾಸ ಬೇಕು ಅಂತ. ಉತ್ಸವ ಇಲ್ಲದೆ ಇದ್ರೆ ಹೇಗೆ? ಹಬ್ಬದ ದಿನವೂ ಕೂಡ ಹಳೆ ಊಟ ಮಾಡೋಕ್ಕಾಗತ್ಯಾ, ಹಳೆ ಬಟ್ಟೆ ತೊಡಕ್ಕಾಗತ್ಯಾ? ಒಂದು ಉಲ್ಲಾಸ ಬೇಕು. ಅದಕ್ಕಾಗಿ ನಾವು ಕನ್ನಡ ರಾಜ್ಯ ಏಕೀಕೃತವಾದದ್ದನ್ನು ಇಟ್ಟುಕೊಂಡು ಅಖಿಲ ಕರ್ನಾಟಕ ನಾವು ಕನ್ನಡ ರಾಜ್ಯೋತ್ಸವ ಅಂತ ಮಾಡಿದ್ವಿ. ಅದು ಒಂದು ವಾರ, ಒಂದು ತಿಂಗಳು ಅಂತಿದ್ದದ್ದು ಒಂದು ವರ್ಷವೂ ಆಗಬೇಕು, ಒಂದು ಬಾಳಿಡೀ ಆಗಬೇಕು ಅನ್ನೋದು ಗೊತ್ತಾಗುತ್ತದೆ. ಹೀಗಾಗಿ ಕನ್ನಡ ರಾಜ್ಯೋತ್ಸವ ಅನ್ನುವಂಥದ್ದು ಕೇವಲ ಒಂದು ದಿವಸ ಮೈಮರೆತು ಮಾಡಿ ಮರೆಯುವಂಥದ್ದಲ್ಲ. ಯಾವುದೋ ಕರೋಕೆಗೆ ಇನ್ಯಾವುದೋ ಹಾಡುಗಳನ್ನ ಹಾಡಿಕೊಂಡು, ಇನ್ಯಾವುದೋ ಪ್ರಾಂತದ ಭಾಷೆಗಳ ಛಾಯೆಯಲ್ಲಿ ಬಂದಂತ ಇನ್ಯಾವುದೋ ಆ ಅಬ್ಬರದ ವಾದ್ಯಗಳ ಘೋಷದಲ್ಲಿ ನುಡಿ ಏನು ಅಂತಲೇ ಗೊತ್ತಾಗದೇ ಇರುವಂತೆ ಮಾಡುವಂಥದ್ದಲ್ಲ. ಅದೇನಿದ್ದರೂ ನಾವು ನಿರಂತರವಾಗಿ ನಮ್ಮ ಭಾಷೆಯ ಜೊತೆಗೆ ಸಂಬಂಧ ಇಟ್ಟುಕೊಂಡು ಇಲ್ಲಿಗೆ ಬಂದವರಿಗೂ ಅದನ್ನು ಕಲಿಸಬೇಕು, ಇಲ್ಲಿ ಸವಿ ಅಂತದ್ದು ತೋರಿಸ್ಬೇಕು. ಒಮ್ಮೆ ಕನ್ನಡವನ್ನ ಒಂದು ಸ್ವಲ್ಪ ಪರಿಶ್ರಮ ಪಟ್ಟು ಒಂದು 6-7 ತಿಂಗಳ ಕಷ್ಟಪಟ್ಟು ಕಲಿತರೆ ಸಾಕು, 100 ಒಳ್ಳೆ ಪುಸ್ತಕ ಓದಬಹುದು. ಒಂದು 3-4 ವರ್ಷ ಕಷ್ಟಪಟ್ಟರೆ ಪಂಪನನ್ನು ಓದಿಕೊಳ್ಳಬಹುದು, ರನ್ನನನ್ನು ಓದಿಕೊಳ್ಳಬಹುದು, ಷಡಕ್ಷರಿಯನ್ನು ಓದಬಹುದು, ಕುಮಾರವ್ಯಾಸನನ್ನು ಓದಬಹುದು ಅಂತ ಗೊತ್ತಾಗುತ್ತದೆ. ಈ ದೃಷ್ಟಿಯಿಂದ ನಿಜವಾದ ಅರ್ಥವಂತಿಕೆ, ಭಾಷೆಯ ಆರಾಧನೆ ಹೀಗಿದೆ. ಅದರಿಂದ ನನ್ನ ಕಳಕಳಿಯ ಪ್ರಾರ್ಥನೆ ಇಷ್ಟೇ, ನಾವು ಸುಕೃತಿಗಳಾಗೋಣ, ಪುಣ್ಯವಂತರಾಗೋಣ. ಪುಣ್ಯವನ್ನ ಲೋಕೋಪಕಾರ ಮಾಡುವ ಮೂಲಕ, ದಾನ ಧರ್ಮಗಳ ಮೂಲಕ, ಸತ್ಯದ ಅಹಿಂಸೆಯ ಮೂಲಕ, ಪ್ರಾಮಾಣಿಕತೆಯ ಮೂಲಕ, ಎಲ್ಲಕ್ಕಿಂತ ಮಿಗಿಲಾಗಿ ಭವ್ಯವಾದ ದೇಶಭಕ್ತಿಯ ಮೂಲಕ ದೇಶವನ್ನ, ನಾಡನ್ನ ಕಟ್ಟುವ ಮೂಲಕ ಕಾಣಿಸಬಹುದು. ಜೊತೆಗೆ ನಮ್ಮ ನುಡಿ, ನಮ್ಮ ಸಂಸ್ಕೃತಿಯನ್ನು ಕಾಪಾಡಿಕೊಳ್ಳುವ ಮೂಲಕ, ವಿಸ್ತರಿಸುವ ಮೂಲಕ ಕೂಡ ನಾವು ಮಾಡಬಹುದು. ಆ ಸುಕೃತಿಯ ಕೆಲಸವನ್ನ ಮಾಡೋಣ. ಅದಕ್ಕಾಗಿ ಹೆಚ್ಚೆಚ್ಚು ಕನ್ನಡ ಪುಸ್ತಕಗಳನ್ನು ಓದೋಣ, ಹೆಚ್ಚೆಚ್ಚು ಕನ್ನಡವನ್ನು ಮಾತಾಡೋಣ, ಹೆಚ್ಚೆಚ್ಚು ಕನ್ನಡವನ್ನು ಕಲಿಯೋಣ. ಈ ಎಲ್ಲ ದೃಷ್ಟಿಯಿಂದ ಈ ಒಂದು ಪುಸ್ತಕ ಜಾಗರಣವನ್ನ ನಿರಂತರವಾಗಿ ಮಾಡೋಣ. ಇದೊಂದು ಖೋ ಆಟ ಇದ್ದಂತೆ, ಇದೊಂದು ಒಳ್ಳೆಯ ಅರ್ಥದಲ್ಲಿ ಸಾಂಕ್ರಾಮಿಕವಾಗಲಿ ಅಂತ ಆಶಿಸ್ತೀನಿ. ಧನ್ಯವಾದ, ನಮಸ್ಕಾರ.